ಅವೇ ಮುಂದಲ ತಿಂಗಳು 20ನೇ ತಾರೀಕಿಗೆ ಬಾನಿ. ನಮ್ಮ ಗೌಡ್ರದ ಬಡ್ಡೆ ಐತಿ, ನಿನ್ನ ಗಿಫ್ಟ್ ಕೊಟ್ಬಿಡ್ತೀವಿ. ಆಗಸ್ಟ್ 20ಕ್ಕೆ ಐತ್ರಿ ಸಾಹೇಬ್ರಿ. ಹೆಂಗ್ರಿ ನೀವು ನಾ ಮರಿದಿಲ್ಲ, ನೀವು ಮರಿತೀರಿ ನೋಡಿ. ನಮ್ಮ ಗೌಡ್ರಿಗೆ ಗಿಫ್ಟ್ ಕೊಟ್ಟು ಹುಡುಗರು ಮಾತಾಡ್ಸ್ಬಿಡು ಒಮ್ಮೆ, ಸಮಾಧಾನ ಮಾಡ್ಕೊಂತಾವ್ ನಿಮ್ಮ ಹುಡುಗರು. ಹೆಂಗಿದ್ರಪ್ಪ ಹುಲಿಗಳ? ಅವೇ ರಾತ್ರಿ 2 ಗಂಟೆಗೆ ಬಂದ್ರು ಇದೇ ಕಿಕ್ಕ ಇರುತ್ತೆ ನಮ್ಮದು. ಅವೇ ಜೀವನದಾಗ ಡ್ರೆಸ್ ಚೇಂಜ್ ಮಾಡ್ತೀವಿ, ಆದ್ರೆ ಬ್ರ್ಯಾಂಡ್ ಚೇಂಜ್ ಮಾಡೋದಿಲ್ಲ ನಾವು. ನೋಡಲ್ಲಿ ಒರಿಜಿನಲ್ ಚಾಯ್ಸ್ ಹೆಂಗೈತಿ. ನಾವಿರುತ್ತಾನ ಯಾವತ್ತು ಆರಾಮ ಇರ್ತೀರಿ ನೀವು, ನೆನಪಿಟ್ಕೋರಿ. ಒಂದ್ ಮಾತು ಹೇಳ, ನಮ್ ಗೋಪಾಲ್ ಸರ್ ಹೇಳ್ತಿರ್ತಾರ ಅವಾಗ, ಭಕ್ತರ ಕೈ ಮುಗಿದ್ರ ಆ ದೇವ್ರಿಗೆ ಬೆಲೆ, ಭಕ್ತರ ಕೈ ಮುಗಿದ್ರ ಆ ದೇವ್ರಿಗೆ ಬೆಲೆ. ಊರಾಗ ನಮ್ಮಂತ ಉಡಾಳ್ ಹುಡುಗರಿದ್ರೆ ನಿಮ್ಮಂತ ಹುಡುಗಿಯಾರಿಗೆ ಒಂದು ಬೆಲೆ. ಆದ್ರ ಉಡಾಳ್ತನ ಮಾಡಿದ್ರಿ ನಮ್ಮಪ್ಪ ನಮ್ಮ ಅಣ್ಣನ ಕೈಯಾಗ ಮಾತ್ರ ಸಿಕ್ ಒದ್ದಾಡ್ತೀರಿ, ನೆನಪಿಟ್ಕೋರಿ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, 10 ರೂಪಾಯಿ ಲಿಫ್ಟ್ ಹಚ್ಚು ಹುಡುಗಿಯಾರಿಗೆ ಹೆದರ್ತೀವಿ ಒಬ್ಬ ನಾವು. ಇದು 10 ರೂಪಾಯಿ ಎಲ್ಲ ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ ನಾವು. ಏನಿದ್ರು ಜೀವನದಾಗ 2 ಬ್ರ್ಯಾಂಡ್, ಯಾವ್ಯಾವ್ದು? ಗಡಿ ಕಾಯುವಂತ ನಮ್ಮ ಯೋಧರು, ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು, ಇವೆ 2 ಬ್ರ್ಯಾಂಡ್ ಬಿಟ್ರಿ ಯಾವ ಬ್ರ್ಯಾಂಡ್ ಇಲ್ಲ. ಅದಕ್ಕ ನಾವು ಕೈ ಬಿಟ್ಟಿವಿ ರೈತರ ಮದುವೆ ಆಗೋದು. ಅದಕ್ಕ ಮಳೆಗಾಲ ಕಮ್ಮಿ ಆಗೈತು ಅಣ್ಣ, ಕಾಲಕ್ಕೆ ಮಳೆ ಆಗೋಲ್ಲ. ನಮ್ಮನ್ನ ಕರೆಕ್ಟ್ ಅವಿ ನಿನ್ನ ಮನ್ಯಾಗ ₹1 ಕೋಟಿ ಬಂಗಾರ ಇರುವ, ₹1 ಕೋಟಿ ಆಸ್ತಿ ಇರಬಹುದು, ಆದ್ರೆ 3 ಹೊತ್ತು ಏನ್ ತಿಂದು ಬದುಕ್ತೀನಿ? ರೊಟ್ಟಿ ಚಪಾತಿ ಅನ್ನ. ನಿನಗೊಂದ್ ಮಾತು ಹೇಳ್ತೀನಿ, ನಾ ಭಾಳ ಹೇಳ್ತೀನಿ ಇದನ್ನ. ನಿಮ್ಮ ಅಪ್ಪ ಹುಟ್ಟಿದ ಮಗಳಾದ್ರೆ ನೀ ರೈತನ ಮದುವೆಗ ಕೊಲ್ಲಿ ಅಂತಿಲ್ಲ. ನಮ್ಮ ರೈತರು ಬೆಳೆದಿದ್ದ ಅನ್ನ ತಿನ್ನಬೇಡ ನೀ, ಅದಂಗ ಉಪವಾಸ ಇರ್ನಿ. ಅದಂಗ ನನ್ನ ಗಂಡಗ ₹1.5 ಲಕ್ಷ ಬಂಗಾರ ಐತಿ, ಆ ಅಮೌಂಟ್ ಅವ್ರಿಗೆ ಕೊಡ್ತೀನಿ, ತಗೊಂಡು. ಅದನ್ನ ಹೇಳ್ತೀನಿ, ನಿನ್ನ ಗಂಡಗೆ 2 ಲಕ್ಷ ಇದ್ರೇನೋ 3 ಲಕ್ಷ ಇದ್ರೇನೋ ದೋಸ್ತ, 1 ಎಕರೆ ಹೊಲ್ಲಾಗ ಬೆಳೆದಂತ ಜ್ವಾಳದ ರೊಟ್ಟಿನ ತಿಂದು ಬದುಕಬೇಕಕ್ಕೆ ವಿನಃ ₹1 ಕೋಟಿ ತಿಂದು ಬದುಕಕ್ಕೆ ಆಗಿಲ್ಲ ಭೂಮಿ ಮ್ಯಾಗ. ಮಕ ನೋಡ, ಮಕ ತೋತ ಡಬರಿಗೈತಿ. ಅಣ್ಣ ನೀವು ಡ್ಯಾನ್ಸ್ ಮಾಡ್ತೀರಿ ಹೆಂಗಾರ ಆಗ್ಲಿ, ಮತ್ತೆ ಜಿಗದ್ ಬಿತ್ತನೆ ತಿಂತಾಳ. ತಾಳಿ ಕೊಟ್ಟಿಟ್ಟು ಸೊಲ್ಲಾಪುರ ಅಡ್ಡಾಟ ಅವರಸ್ ಲಾರಿಗಲ್ಲ ಎಟ್ಟು ಮಾತಾಡ್ತಾಳತ್ತೇನ. ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿನ ಗೆಳತಿ ನಾನಿನ್ನ, ಕಾಡಿಬೇಡಿ ಪ್ರೀತಿ ಮಾಡಿನ ಗೆಳತಿ ನಾನಿನ್ನ, ಮರಿದುಲ್ಲ ಗೆಳತಿ ಸಾಯುವ ಕ್ಷಣ ಈ ನನ್ನ ಜೀವನ. ನಾನಿನ ಸಾದರ ಮಾವನ, ನನ್ನ ಮುದ್ದಿನ ಸೊಸಿ ನೀನ, ನಾನಿನ ಸಾದರ ಮಾವನ, ನನ್ನ ಮುದ್ದಿನ ಸೊಸಿ ನೀನ.
ಓಕೆ, ತುಂಬಾ ತುಂಬಾ ಧನ್ಯವಾದಗಳು ಲಕ್ಷ್ಮೀ ವಿಜಾಪುರ ಅವರಿಗೆ. ಈಗ ವೇದಿಕೆ ಬರಮಾಡಿಕೊಳ್ಳೋಣ. ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ. ಪ್ರತಿಯೊಂದು ಊರಲ್ಲೂ ಕೂಡ ಅಭಿಮಾನಿ ಬಳಗನೆ ಹೊಂದಿರುವ ಹೆಮ್ಮೆ ಜಾನಪದ ಗಾಯಕ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬಸಪ್ಪ ಪೈಲನ್ ಅವರು ಕೂಡ 101 ರೂಪಾಯಿ ಕಾಣಿಕೆ ನೀಡಿದ್ದಾರೆ ಲಕ್ಷ್ಮೀ ಬಿಜಾಪುರ ಅವರಿಗೆ. ಹಾಗೆ ನಮ್ಮ ಎಲ್ಲ ಕಲಾವಿದರಿಗೆ ಬೆನ್ನೆಲುಬಾಗಿರುವಂತಹ ನಮ್ಮ ಆತ್ಮೀಯ ಸಹೋದರ ಸಮಾನರಾಗಿರುವಂತಹ ನಮ್ಮ ಮಹೇಶನ ಬೈರ್ಗೊಂಡ್ ಅವರಿಗೆ ಕೂಡ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈಗ ನೇರವಾಗಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಬೈಲಾರಿ ಅವ್ರನ್ನ ವೇದಿಕೆ ಬರಮಾಡಿಕೊಳ್ಳೋಣ. ಆಮೇಲೆ ಇನ್ನೊಂದು ಸೂಚನೆ, ಏಯ್ ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಕ್ ಹೋಗ್ಬೇಡ್ರಿ. ಮುಗಿದ ಮೇಲೆ ನಾನು ಕೂಡೇ ಬರ್ತೀವಿ, ಒಂದಿನ ವಸ್ತಿ ಇಟ್ಕೋ. ಕರೆಕ್ಟಾಗಿ ನೀಗ್ಸಕ್ಕಾಗೋದಿಲ್ಲ, ಮ್ಯಾಲ ಬಂದನು ಅವನು ತಿಂಡಿ ಹಚ್ಚದವ. ಮೈಲಾರಿನ ಏನಂದ ಗೊತ್ತನ ಪಲ್ಲವಮ್ಮ, ನಿಮ್ಮ ಮಾತು ಕೇಳಿ ಏನಂದ ಗೊತ್ತನ, ಮನ್ಯಾಗ ವಸ್ತಿ ಇಟ್ಟು ಹಿಂದ್ಗಡೆ ಒಬ್ಬಾಕಿ ಕಿವಿಗೆ ತಂಡಿ ಬರಬಾರ್ದಂತ ವಸ್ತ್ರ ಕಟ್ಕೊಂಡಾಳ. ವಸ್ತ್ರ ಅಲ್ಲದ ಹಾ, ಅದೇನ ಅಂತಾರ, ಇಬ್ರು ಹೌದ್ ನೋಡ್ ನಮ್ಮವ. ಇಬ್ರು ನಿಮ್ಮ ಅವ್ರನವ್ರ ಅಕ್ಕಿ ನಮ್ಮವ್ವ, ಮುದಕ್ಕೆ ಆರಾಮದಿರಿ ಇಬ್ರು? ಹಾ, ಅಯ್ಯೋ ಸ್ಪೀಕರ್ ಹೋಗ್ಯಾವ ನಿಮ್ಮ ಅವ್ರು. ಯಾಕ ಬೇವ ಹೂ ಅನ್ರಿ, ಕೈ ತೋರ್ಸ್ರಿ. ಆರಾಮದಿರಿಲ್ಲ? ನೋಡಲ್ಲಿ ಅಲ್ಲ ನಗತಾಳ. ಯಾಕ ಈಗ ಇನ್ನ ಮೊನ್ನೆ ನಗತಾಳ, ಅವಾಗ ಯಾಟ್ ನಗ್ತೈತ್ಲ? ಅವಾಗ ನಮ್ಮ ಅಪ್ಪ ಇದ್ದ, ಹೀರೋ ನಂಗಿದ್ದ. ನನಗೇನಾಗೈತಿ ಯಾರು? ಅಣ್ಣ ನಾ ಹೆಂಗದ ನೋಡಕ್ಕ. ನಮ್ಮ ಅಕ್ಕ ಹೆಂಗದಾಳ? ನಿಮ್ಮ ಅಕ್ಕ ತುಂಬಿದ ಬ್ಯಾರಲ್ಲಾಗ್ಯಾಳ. ನೆದ್ರ ಮಾಡಿ ಇಟ್ಟು ಸೊರ್ಗ್ಯಾಳ. ಓಕೆ ಅವಿ. ಸೌಂಡ್ ಮಲ್ಲು ಮುದ್ದೆ ಹುಷಾರ್. ಅನ್ನಿದ್ರ ನಿನಗಿದ್ದ ನನಗೇನಾಗೋದೈತಿ? ನಿನಗ್ ಮಾವ, ಹೌದಿಲ್ಲ ಬೈ? ನಿನಗ್ ಮಾವ ಅದನ್ನ ಹೇಳಿದ್ನ, ಅನ್ನಿದ್ರ ನಿನಗಿದ್ದಾರು ನನಗೇನಾಗೋದೈತಿ? ನಿನಗ್ ಕೊಡು ಮುಂದ್ ಮತ್ ನಮ್ಮ ಅಣ್ಣ ಕೇಳಲಾರ್ದು ಹೋಯ್ತೇನ? ಹೇಳಿ ಕೇಳೋದ್ರ ಅದಕ್ಕೆ ಪ್ರೀತಿ ಅಂತಾರನ? ಅಟ್ ಧೈರ್ಯ ಐತೇನ? ಹೌದಲ್ರಿ ಬಿಗ್ರ? ಒಯ್ಯೋದಿತ್ತಂದ್ರೆ ಹೇಳ್ಯಾಕ ಒಯ್ಬೇಕ? ಅಲ್ಲ, ಹುಷಾರಿರೋ 6 ಮಂದಿ ಅದಾರ ನಮ್ಮ ಅಣ್ಣ ತಮ್ಮರು. ಎಲ್ಲಾರನು ದಾಟಿ ಹೋಗ್ಬೇಕ. 6ಕ್ಕೆ ಅಂಜಲಿ, ಇನ್ನು 3ಕ್ಕೆ ಯಾವಾಗ ಅನ್ಸ್ಬೇಕನ? ಅಣ್ಣ ಜೀವನದಾಗ ಎಂತಂದದಕ್ಕ ಅಂಜಿಲ್ಲ. 8 ಮಂದಿ ಒಟ್ಟ 8 ಮಂದಿ ನೀ ದಾಟಿ ಹೋಗ್ಬೇಕಾದ್ರ ಮತ್ತ ನೀ ಗಂಟ ಕಟ್ಟಬೇಕು. ಒಂದ್ ಮಾತು ಹೇಳ್ತೀನಿ ಕೇಳಿ. ಒಂದ್ ಯಾಕೆ ಹತ್ತು ಹೇಳ. ಒಂದ್ ಮಾತು ಹೇಳ್ತೀನಿ ಕೇಳಿ. ಭಾಳ ವಜಕ ಇಲ್ಲಿ ತಗೋ ಹೇಳಿ ನೋಡೋನು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಬಹಳ ಪ್ರೀತಿಯಿಂದ ಈ ಗ್ರಾಮಕ್ಕೆ 2ನೇ ಸಾರಿ ಬರೋದು ನಾನೀಗ. ಶಿವಪುರ, ಹೌದು, ಶಿವಪುರ ಗ್ರಾಮಕ್ಕೆ ನಿಮ್ಮೆಲ್ಲರ ಪ್ರೀತಿಗೆ ನಾ ಯಾವತ್ತೂ ಚಿರಋಣಿ ಕಲಾವಿದರ ಪರವಾಗಿ ಅಂತ ಹೇಳ್ತಾ, ಇವ್ರ ಬಗ್ಗೆ ನಿಮಗೆ ಹೇಳೋದ ಬೇಡ, ಯಾಕಂದ್ರೆ ಇವ್ರ ಹೆಸರು ಆಲ್ರೆಡಿ ನಿಮ್ಗೆ ಎಲ್ರಿಗೂ ಗೊತ್ತೈತಿ. ತವ್ರ ಮನಿ ಇದು, ನಿನ್ನ ಬೀಗ್ರೂರು. ನಿನಗೆ ತವ್ರ ಮನೆ ಏನಿದೆ, ಅದಕ್ಕೆ ಇಟ್ಟು ಚಂದಾಗಿ ನೀವು ಎಲ್ಲ ಕಡೆ ಹುಚ್ಚುಚ್ರ ಕರಿರ್ತಾಳ. ಯಾವತ್ತು ತವ್ರ ಮನೆ ನೋಡಿದ್ಲೆ ಅಡ್ ಚಂದಕನ ಅದ. ಅಲ್ಲಿ ಸ್ವಸ್ಥರ ಅಲ್ಲ, ಇಲ್ಲ ಕೇಳಿಲ್ಲ. ನಾನು ಸ್ವಸ್ಥರ ಅದಾರ, ನಾನು ಹಳೆಯಂದ್ರ ಅದಾರ, ನಮ್ಮ ಅಣ್ಣಾರ ಅದಾರ. ನೀನು ಅದಿ ಯಾರು? ಸ್ಟೆಪ್ನಿ ಅಂದ್ರ ಅಣ್ಣನ ಮಗ. ನಿನಗೂ ಸ್ಟೆಪ್ನಿ ಐತೆನ? ಅಂದ್ರ ಗಾಡಿಗೆ ಏನಾರ ಗಾಡಿ ಎಲ್ಲಾರ ಈಗ ನಡ್ಬರ್ಕ ನಿನಗೆ ಏನಾಗ್ಬೇಕು ಅವ್ರು? ಅಳಿಯ ಅಣ್ಣನ ಮಗ. ಅಂದ್ರೆ ನಾ ಏನಾಗ್ಬೇಕು? ಮಾಮ. ನೀನು ಅವಂಗ ಮಾಮನ ಮಾಮ. ಅವ್ರ ಏನಾಗ್ಬೇಕು ನಿನಗ? ಅಳಿಯ. ಮತ್ ನಾವಿಬ್ರು ಏನಕ್ಕಿವಿ? ನೀವು ಅಳಿಯ ಹೋಗನ್ನೋಂಗಿಲ್ಲ, ಮನಗಂಡಿ ಹೊಲಕ್ಕ ಬೈಲಿಗೆ ಹೊಡೆದಾರ ಸ್ಟೇಜ್ ಅವರು. ಇದೆಲ್ಲ ನಮ್ಮ ಏರಿಯಾ, ಇಲ್ಲಿ ಯಾರು ಟಚ್ ಮಾಡೋದಿಲ್ಲ. ಹಿಂಗ್ ಬಾರ್ಡರ್ ದಾಟಿ ಬರೋದಿಲ್ಲ. ಇದ್ರು ಇರ್ಬೇಕು ನಿನ್ನ ಏರಿಯಾ ಇದೆ. ತಿಳ್ಕೊ. ಓಕೆ, ನಮ್ಮ ಮ್ಯೂಸಿಕ್ ಮೈಲಾರಿ ಅವ್ರ ಕಣ್ಸಿಲಿ ಕೇಳೋಣ. ಸೌಂಡ್